ಇಂಜಿನಿಯರ್ಸ್ ಅಸೋಸಿಯೇಷನ್ ಬಹಳ ಹಿಂದೆ ಸ್ಥಾಪನೆ ಆಗಿ ಇಂಜಿನಿಯರ್ಸ್ಗಳ ಯೋಗಕ್ಷೇಮವನ್ನು ನೋಡ್ತಾ ಬಂದಿದೆ. ಇತ್ತೀಚೆಗೆ ಸಂಘದ ಚುನಾವಣೆ ಆಗಿ ಹೊಸ ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವಣ್ಣ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. 6,000ಕ್ಕಿಂತ ಹೆಚ್ಚು ಇಂಜಿನಿಯರ್ಸು ಈ ಸಂಘದ ವ್ಯಾಪ್ತಿಯೊಳಗೆ ಕೆಲಸ ಮಾಡ್ತಿರೋದು ಬಹಳ ಒಂದು ದೊಡ್ಡ ವಿಷಯ. ಮತ್ತು ರಿಟೈರ್ಡ್ ಇಂಜಿನಿಯರ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಮುಂದುವರಿತಾರೆ. ರಿಟೈರ್ಡ್ ಆದರೂ ಕೂಡ ಅದನ್ನು ಮುಂದುವರಿತಾರೆ. ಅದನ್ನು ಕೂಡ ಬಹಳ ಒಳ್ಳೆಯದು. ಇವತ್ತು ಒಂದು ಟೆಕ್ನಿಕಲ್ ಡೈರಿ ಬಿಡುಗಡೆ ಮಾಡ್ತಕ್ಕಂಥ ಸಮಾರಂಭದಲ್ಲಿ ನಾವು ಅಲ್ಲಿ ಸೇರಿದ್ದೀವಿ. ಸನ್ಮಾನ್ಯ ಇಂಧನ ಸಚಿವರು, ಹಿರಿಯ ನಾಯಕರಾಗಿರ್ತಕ್ಕಂತಹ ಶ್ರೀ ಕೆ ಜೆ ಜಾರ್ಜ್ ಅವರು ಇದರಲ್ಲಿ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತದಲ್ಲಿಯೂ ಸಹ ನಾವು ಅವರ ಕಂಟ್ರಿಬ್ಯೂಷನ್ ಏನಿದೆ ಈ ಎನರ್ಜಿ ಸೆಕ್ಟರ್ನಲ್ಲಿ, ಎಲೆಕ್ಟ್ರಿಸಿಟಿ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಂಟ್ರಿಬ್ಯೂಷನ್ ಏನಿದೆ ಅದನ್ನು ನಾವು ಒಪ್ಪಲೇಬೇಕು ಮತ್ತು ಅದಕ್ಕೆ ಅವರಿಗೆ ಧನ್ಯವಾದ ಕೊಡಲೇಬೇಕು. ಅವರು ವಹಿಸಿಕೊಂಡಿರ್ತಕ್ಕಂಥ ನೇತೃತ್ವದ ಮೂಲಕವೇ ನಾವು ಇಲ್ಲಿ ಮುಂದೆ ಹೋಗಲಿಕ್ಕೆ ನಮಗೆ ಸಾಧ್ಯವಾಗಿದೆ. ನಮಗೆಲ್ಲರೂ ಗೊತ್ತಿರುವಂತೆ ಅವರು ಬರೋಕ್ಕಿಂತ ಹಿಂದೆ ಡಿಮಾಂಡ್ ಜಾಸ್ತಿ ಇರಲಿಲ್ಲ. ಬಹುಶಃ ಕೋವಿಡ್ ಪೀರಿಯಡ್ನಲ್ಲಿ ನಾವು ಇದ್ದೀವಿ ಅಥವಾ ಪೋಸ್ಟ್ ಕೋವಿಡ್ ಪೀರಿಯಡ್ನಲ್ಲಿ ಇದ್ದೀವಿ. ಆ ಸಮಯದಲ್ಲಿ ಡಿಮಾಂಡ್ ಜಾಸ್ತಿ ಇರಲಿಲ್ಲ. ಜನರೇಷನು ಅದೇ ರೀತಿಯಲ್ಲಿ ಟ್ರಾನ್ಸ್ಮಿಷನ್ನಲ್ಲಿ ಕೂಡ ಏನು ಕಾನ್ಸ್ಟೆಂಟ್ ಇರಲಿಲ್ಲ. ಅದನಂತರ ಅವರು ಬಂದ ನಂತರ ಕೆಲವೇ ತಿಂಗಳಲ್ಲಿ ನಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಒಂದು ಕ್ಷಾಮ ಬಂತು. ಆ ಕಾರಣದಿಂದ ಅದು ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ ಅಥವಾ ಎಡಿಕ್ವೇಟ್ ಇಲ್ಲ, ಇನ್ನಷ್ಟು ಮಾಡಬೇಕಾಗಿದೆ ಅಂತ ಹೇಳಿ ಅವರು ವಾಲ್ ಫುಟಿಂಗ್ನಲ್ಲಿ ಕೆಲಸವನ್ನು ತೆಗೆದುಕೊಂಡ್ರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಸನ್ನಿವೇಶದಲ್ಲಿ ಒಂದು ಮೀಟಿಂಗ್ ಮಾಡಿದವಾಗ ಬಹುಶಃ ತಮ್ಮಲ್ಲಿ ಕೆಲವರು ಭಾಗವಹಿಸಬೇಕು. ನಮ್ಮಲ್ಲಿ ನಾವು ಯಾವುದೇ ಅಡ್ವರ್ಸಿಟಿಗೆ ನಾವು ಪ್ಲಾನಿಂಗ್ ಮಾಡಲ್ವಾ, ನಮ್ಮಲ್ಲಿ ನಮಗೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ಏನಾದರೂ ಮಳೆ ಆಗದೇ ಇದ್ದರೆ ಅಥವಾ ಬೇರೆ ಏನಾದರೂ ಫೇಲಿಯರ್ ಆದರೆ ದೇ ಶುಡ್ ಬಿ ಎ ಕಂಟಿಂಜೆನ್ಸಿ ಪ್ಲಾನ್. ಆ ಕಂಟಿಂಜೆನ್ಸಿ ಪ್ಲಾನ್ಗೆ ಏಕೆ ನಾವು ಪ್ರಿಪೇರ್ ಮಾಡಲಿಲ್ಲ ಅಂತ ಹೇಳಿ ಅವರಲ್ಲಿ ಭಾವನೆ ಇತ್ತು. ಸೊ ಈ ಥರದ್ದು ಏನಕ್ಕೆ ಆಗಿತ್ತು ಅಂದರೆ ಬಹುಶಃ ವಿ ಹ್ಯಾವ್ ನಾಟ್ ಅಪ್ಗ್ರೇಡೆಡ್ ಅವರ್ ಸಿಸ್ಟಮ್ಸ್ ಟು ಮೀಟ್ ಎನಿ ಕೈಂಡ್ ಆಫ್ ಇವೆಂಚುಯಾಲಿಟಿ. ಬಟ್ ಕೊನೆಯದಾಗಿ ಏನಾಗಿದೆ ಅಂದರೆ from the scarcity, now we are going to adequacy, and in the coming years, electricity and sufficient power has to become the enabler of growth of this prestigious state in the entire country. ಈ ರಾಜ್ಯ ಇನ್ನಷ್ಟು ಅಭಿವೃದ್ಧಿ ಮಾಡೋದಾದ್ರೆ we require sufficient power, adequate power. 2026ರ ಡೈರಿ ಬಿಡುಗಡೆ ಸಮಾರಂಭವನ್ನು ನಮ್ಮ ನೆಲ್ಮೆಯ ಗೌರವಾನ್ವಿತ ಸಚಿವರಾದಂಥ ಕೆ ಜೆ ಜಾರ್ಜ್ ಸಾಹೇಬರು ಮಾಡಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಇದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ವಿದ್ಯುಚ್ಛಕ್ತಿ ಮಂಡಳಿಯ ಇಂಜಿನಿಯರ್ಗಳ ಸಂಘಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಯನ್ನು ಅರ್ಪಿಸಕ್ಕೆ ಬಯಸ್ತೇನೆ. ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತರಾದಂಥ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಗೌರವ್ ಗುಪ್ತಾ ಅವರೇ, ಆತ್ಮೀಯರು, ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಿವಶಂಕರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸ ಮಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ರಾಮನಗೌಡ ನಾಡಗೌಡರವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನೂತನವಾಗಿ ತಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಣ್ಣ ಅವರೇ, ಸತೀಶ್ ಅವರೇ, ಎಲ್ಲ ನೆಲೆದಿರ್ತಕ್ಕಂಥ ಗೌರವಾನ್ವಿತರೇ, ಮಾಧ್ಯಮದ ಮಿತ್ರರೇ, ಆತ್ಮೀಯರೇ, ಇವತ್ತು
ಅದಕ್ಕೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಒಂದು ಭರವಸೆಯ ಮಾತನ್ನು ತಮಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಜಾರ್ಜ್ ಸಾಹೇಬರ ಮುಂದಾಳತ್ವದಲ್ಲಿ ನೀವೆಲ್ಲ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅದಕ್ಕೆ ಎಷ್ಟು ಶಕ್ತಿಯನ್ನು ತುಂಬಬಹುದು ಅಷ್ಟನ್ನ ಇದುವರೆಗೆ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ನಾನು ಒಂದೇ ಒಂದು ತಮ್ಮ ಗಮನಕ್ಕೆ ತರ್ತಾ ತಮ್ಮ ಒಂದು ಎರಡೇ ಮಾತನ್ನ ಆಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಂದರ್ಭದಲ್ಲಿ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರ ಕಾಲದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ತನ್ನ ಉತ್ಪಾದನೆ ಮಾಡತಕ್ಕಂಥ ಕೀರ್ತಿ ಅವತ್ತಿಗೆ ಅವ್ರಿಗೆ ಸಲ್ಲಬೇಕು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಜೊತೆಗೆ ಅದಾದ್ಮೇಲೆ ಇವತ್ತು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂದಾಗ ಜಾರ್ಜ್ ಸಾಹೇಬರು ಇಂಧನ ಸಚಿವರಾದ್ಮೇಲೆ ನಮ್ಮ ರಾಜ್ಯವನ್ನ ನಮ್ಮ ಶಕ್ತಿ ಮೇಲೆ ಸ್ವಯಂ ಶಕ್ತಿ ಮೇಲೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೂರತೆಯ ಕೆಲಸ ಮಾಡಿ ಇವತ್ತು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಕಾರಣಕರ್ತರಾದ್ರೆ ಅದು ಜಾರ್ಜ್ ಸಾಹೇಬ್ ತಲುಪಬೇಕು ಅನ್ನುವಂಥದ್ದು. ಸುವರ್ಣ ಮಹೋತ್ಸವ ಸಂಚರಣ ಉಪನ್ಯಾಸ 2026ರ ತಾಂತ್ರಿಕ ದಿನಚರಿ ಬಿಡುಗಡೆ ಹಾಗೂ ನಿವೃತ್ತ ಇಂಜಿನಿಯರ್ಗಳಿಗೆ ಅವರ ಮನೆಯಲ್ಲಿಯೇ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ಸನ್ಮಾನ್ಯ ಸಚಿವರು ನೀಡಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷರು, ಶಾಸಕರು, ಶ್ರೀರಂಗಪಟ್ಟಣ ಕ್ಷೇತ್ರ ರಮೇಶ್ ಸಿದ್ದೇಗೌಡರು ಇದನ್ನು ನೆರವೇರಿಸಿಕೊಡಬೇಕು. ಹಾಗೆಯೇ ನಮ್ಮ ಇಂಧನ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಗೌರವಯುಕ್ತ ಸಾಹೇಬ್ರೆ, ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಡಾಕ್ಟರ್ ಎನ್ ಶಿವಶಂಕರ್ ಸಾಹೇಬ್ರೆ ಹಾಗೂ ಈ ದಿನದ ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಆದಂಥ ಶ್ರೀ ರಮಣಗೌಡ ವಿ ನಾಡಗೌಡ ಸಾಹೇಬ್ರೆ ಹಾಗೂ ಎಲ್ಲ ಅತಿಥಿ ಗಣ್ಯಮಾನ್ಯರು.